ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಕೇಜ್ರಿವಾಲ್ರ ಆಮ್ ಆದ್ಮಿ ನೀವು ಕೇಳ್ತಾ ಇದ್ದೀರಿ. ಕೇಜ್ರಿವಾಲ್ರು ನಿಜವಾಗಿಯೂ ಆರಂಭದಿಂದಲೂ ಪ್ರಾಮಾಣಿಕರಂತ ಅನಿಸ್ತಾ ಇತ್ತು. ಅದರಲ್ಲಿ ಎರಡು ಮಾತಿಲ್ಲ. ಆದರೂ ರಾಜಕೀಯಕ್ಕೆ ಬಂದಮೇಲೆ ಕೆಲವು ತಪ್ಪುಗಳು ಆಗಿರ್ಬೋದು, ಅವರು ಮಾಡಿದ್ದಾರೆ ಅಂತ ಅನಿಸ್ತದೆ. BJPಗರಂತೆ ನಿರಂತರವಾಗಿ ಅವ್ರು ಭ್ರಷ್ಟಿದ್ದಾರೆ, ಹಾಗೆ ಹೀಗೆ ಆರೋಪ ಇದ್ದವನು ಅವರು. ಮತ್ತು ಅವರಿಂದ ದೂರ ಸರಂಥ ಮಿತ್ರರು ಸಹಿತ ಅದನ್ನ ಆರೋಪ ಮಾಡ್ತಾ ಇರ್ತಾರೆ. ಆದರೆ ಇವತ್ತಿನ ಈ ಅತ್ಯಂತ ಭ್ರಷ್ಟ ವ್ಯವಸ್ಥೆಯಲ್ಲಿ ಅವ್ರ ಮೇಲೆ ಮಾಡಿದಂಥ ಆರೋಪ ಇಷ್ಟು ರುಜುವಾತು ಆಗಬೇಕಾಗಿತ್ತು. ಇನ್ನು ಹೈಕೋರ್ಟ್ನಲ್ಲಿ ಆಮದು ಬೇರೆ. ಈ ಒಂದು ಸಾರಾಯಿ ಕೇಸು ಇಲ್ಲಿವರೆಗೆ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ. ಇನ್ನು ಮುಂದೆ ಆಗಬಹುದು, ಆಗಲಿಕ್ಕಿಲ್ಲ. ಆದರೆ ಇವೆಲ್ಲ ನೋಡಿದಾಗ ಉಳಿದ ಪಾರ್ಟಿ ಫಂಡ್ಗಳು ಅದು ಇದೆಲ್ಲ ನೋಡಿದಾಗ ಇಲ್ಲೂ ಅದ ಇಲ್ಲ ಅಂತಲ್ಲ, ಇಲ್ಲೂ ಕಾರ್ಪೊರೇಟ್ ಜೊತೆಗೆ ಆಯ್ತಲ್ಲ, ಕೆಲವಷ್ಟು ಅಡ್ಜಸ್ಟ್ಮೆಂಟ್ಗಳು ಆಗಿದ್ದು ಏನು ಸುಳ್ಳಲ್ಲ, ಅದನ್ನು ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಉಳಿದ ಪಾರ್ಟಿಗಳನ್ನು ಉಳಿದ ಪಕ್ಷಗಳನ್ನು ನೋಡಿದಾಗ ಭಾಳ ಕಡಿಮೆ ಅಂತ ನಾವು ಹೇಳಬೇಕಾಗಿದೆ. ಯಾಕಂತಂದ್ರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಲಕ ಶುರುವಾದಂಥ ಈ ಒಂದು ಹೋರಾಟ ಕೇಜ್ರಿವಾಲ್ರದ್ದು ಸಾಕಷ್ಟು ಬೆಳವಣಿಗೆ ಆಗ್ತಾ ಬಂತು. ಮತ್ತು ಅವ್ರ ನಡೆ ಸರಿಯಾಗೇ ಇತ್ತು. ಯಾಕಂದ್ರೆ ಈ ಗಟ್ಟರೆ ಹೊಲಸನ್ನು ಸ್ವಚ್ಛ ಮಾಡಬೇಕಾದ್ರೆ ನಾವು ಹೊಲಸು ಇಳಿಬೇಕಾಗ್ತದೆ. ಮತ್ತು ಕೆಲವೊಮ್ಮೆ ಒಂದಿಷ್ಟು ಹೊಲಸು ಬಡಿತದೆ ಮೈಗೆ ಅನ್ನೋದಕ್ಕೆ ಇವತ್ತಿನ ಸಾಕ್ಷಿಗಳು. ಅದರಲ್ಲೂ ಅವರು ಆಯ್ಕೆ ಮಾಡಿಕೊಟ್ಟಿದ್ದಂತಹ ಕೆಲವು ವಿಷಯಗಳನ್ನ ನಾವಿಲ್ಲಿ ಇವತ್ತು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಆದರೂ ಈ ದೇಶದಲ್ಲಿ ಜನ ಇನ್ನೂ ನಂಬ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಗುಜರಾತ್ ರಿಸಲ್ಟ್ಗಳು ಸಾಕ್ಷಿ. ನಂತರದಲ್ಲಿ ನೋಡೋಣ ಅದನ್ನು. ಕೇಜ್ರಿವಾಲ್ರು ಅಣ್ಣಾ ಹಜಾರೆಯವರ ಮೂಲಕ ಈ ಒಂದು ಹೋರಾಟಕ್ಕೆ ಬಂದಂಥವರು, ಭ್ರಷ್ಟಾಚಾರದ ಹೋರಾಟ ಮಾಡಿದವರು, ಕಾಂಗ್ರೆಸ್ಸನ್ನು ಇನ್ನುಳಿದ ಪಕ್ಷ ಸಾಕಷ್ಟು ಟೀಕೆ ಮಾಡಿದವರು, ಟೀಕೆ ಮಾಡಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಂತರದಲ್ಲಿ ಅವರನ್ನು ಸರಿಸಿ ತಾನಾಗಿ ಕೆಲವು ರಾಜಕೀಯ ತಪ್ಪು ಸಣ್ಣ ಹೆಜ್ಜೆ ಇಟ್ಟರು. ಆದರೆ ಅವರೆಲ್ಲಗಿಂತಲೂ ನನಗೆ ತಿಳಿದ ಮಟ್ಟಿಗೆ ದೊಡ್ಡ ತಪ್ಪು ಮಾಡಿದ್ದೇನಪ್ಪ ಅಂತಂದ್ರೆ, ತಮ್ಮ ಜೊತೆಗಾರರನ್ನು, ಅದರಲ್ಲೂ ಮುಖ್ಯವಾಗಿ ಅಣ್ಣಾ ಹಜಾರೆ ಆಗಿರ್ಬೋದು, ಅವ್ರು ಬರಲಿಕ್ಕಿಲ್ಲ ರಾಜಕೀಯಕ್ಕೆ, ಆಗ ಮಾತಾಡಿಸ್ಕೊಂಡು ಮಾಡಿ ತಮ್ಮ ವಿಶ್ವಾಸ ತೆಗೆದುಕೋಬೇಕಾಗಿತ್ತು, ಆಗಲಿಲ್ಲ. ನಂತರದಲ್ಲಿ ಪ್ರಯತ್ನ ಮಾಡಿರ್ಬೋದಿಲ್ಲ ಅಂತಲ್ಲ, ಆದರೆ ಅಣ್ಣಾ ಹಜಾರೆ ಅವರು ದೂರ ಸರದೇ ಬಿಟ್ಟರು. ಆದರೆ ಅಣ್ಣಾ